ಇನ್ಸ್ಟಾಗ್ರಾಮಲ್ಲಿ ಲಾಗ್ಸ್ ಹೈಲೈಟ್ಸಲ್ಲಿ ನೀವೇನಾದರೂ ಫಾಲೋ ಮಾಡಿಬಿಟ್ಟು ಏನಾದರೂ ಕಮೆಂಟ್ ಮಾಡಿದರೆ ಆ ಕಮೆಂಟ್ ನನಗೆ ಇಷ್ಟ ಆದರೆ ನಾನು ಅವರಿಗೆ 100 ರೂಪೀಸ್ ಗಿವ್ ಅವೇ ಕೊಡ್ತಾ ಇದ್ದೀನಿ. ನೋಡಿ ಅವ್ರಿಗೆ 100 ರೂಪೀಸ್ ಹಾಕಿದ್ದೀನಿ ನಾನು. ಕೆಳಗಡೆ ಫೋನ್ ನಂಬರ್ ಇದೆ, ತೋರ್ಸೋಕ್ಕಾಗಲ್ಲ, ಅವ್ರ ಪರ್ಸ್ನಲ್ ಅದು. ನನ್ನ ಲಕ್ಕಲ್ಲಿ ಎಲ್ ಲೆಟರ್ ಬದಲಿಗೆ ಎಫ್ ಸೇರ್ಕೊಂಡಿದೆ ಅನಿಸುತ್ತೆ. ರೋಡಲ್ಲಿ ಹೋಗ್ತಾ ಇದ್ದಿದ್ದು ಕಲ್ಲು ಬಂದುಬಿಟ್ಟು ಗ್ಲಾಸ್ ಮೇಲೆ ಫಳ್ ಅಂತ ಹೊಡಿತು. ಅಣ್ಣ ನೀನು ಇಟ್ಕೊಂಡಿರೋದು ರೇಂಜ್ ರೋವರ್ ಅಣ್ಣ, ನಮ್ಮ ಥರ 800 ಅಲ್ಲ ಕಣಣ್ಣ. ನೋಡ್ರಿ ಅಣ್ಣ, ಅಣ್ಣ ನೋಡಿ 800 ಒಂದೇ ಕೈಯಲ್ಲಿ ತಿರ್ಸೋದು ಧೀರ ನಾನು. ಆ ರೇಂಜಿಗೆ ಡೆಪ್ರೆಷನ್ ಆಗ್ತಿದೆ ನನಗೆ. ವಾಟ್ಸಪ್ ಗೈಸ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 24 ನಮ್ಮ 30 ಡೇಸ್ ಚಾಲೆಂಜ್ನಲ್ಲಿ. ಇನ್ನು 6 ಡೇಸ್ ಬಾಕಿ ಇದೆ ನಮ್ಮ 30 ಡೇಸ್ ಚಾಲೆಂಜಿಗೆ. ಆಲ್ರೆಡಿ ಯೂಟ್ಯೂಬಲ್ಲಿ 241 ಸಬ್ಸ್ಕ್ರೈಬರ್ಸ್ ವೆನ್ ಐ ವಾಸ್ ಸ್ಟಾರ್ಟೆಡ್, ಲೈಕ್ 206 ಸಮಥಿಂಗ್ ಇತ್ತು. ಆ್ಯಂಡ್ ವಿ ಆರ್ ನಿಯರ್ ಟು 241. ಗ್ರೇಟ್, ವಿಚ್ ಮೀನ್ಸ್ ಅಟ್ಲೀಸ್ಟ್ ಪರ್ ವಿಡಿಯೋ 1 ಸಬ್ಸ್ಕ್ರೈಬರ್ ಬಂದಂಗೆ ಆಗಿದೆ. ಇವಾಗ ಸಂಡೇ ಆಗಿರೋದ್ರಿಂದ ನಾನು ಮತ್ತು ಸಚಿನ ಇಂಚರ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಕಾರ್ ಬಂದ್ಬಿಟ್ಟು ನಮ್ಮ ಯಾವ ಸರಿಂದು ಅವ್ರೊಂಚೂರು ಆಚೆ ಹೋಗಿದ್ದಾರೆ. ನೋಡೋಣ, ಲೈಕ್ ಕಾರ್ ತೊಗೊಂಡೋಗೋ ಪ್ಲ್ಯಾನ್ ಅಂತೂ ಇಲ್ಲ. ಕಾರ್ ಸಚಿನ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ದೆನ್ ಲೈಕ್ ಸಚಿನ್ ಸ್ಕೂಟಿಲಿ ಹೋಗಿದ್ವಲ್ಲ ನಿನ್ನೆ, ಹಾಗೆ ಹೋಗೋದು ಅಂತ. ಇನ್ ಕೇಸ್ ಇಲ್ಲ ಗಾಡಿಲೇ ಹೋಗೋಣ ಅಂತ ಹೇಳಿದ್ರೆ ಕಾರಲ್ಲೇ ಹೋಗ್ತೀವಿ. ಟೈಮ್ ಲೇಟ್ ಆಗೋಯ್ತು ಇವತ್ತು. ಸಚಿನ ಫೋನೇ ಎತ್ತಲಿಲ್ಲ, ಫೋನ್ ಮಾಡಿ ಸಾಕಾಯ್ತು. ಸಚಿನ ಬೇಗ ಫೋನ್ ಎತ್ತಿದ್ರೆ ಬೇಗ ಹೊರಡ್ತಿದ್ವಿ. ಸಚಿನ ಫೋನ್ ಎತ್ತಲಿಲ್ಲ, ಹಾಗಾಗಿ ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಸೀಟ್ ಸ್ವಲ್ಪ ಹಿಂದೆ ಹಾಕೋಬೇಕು, ಮುಂದೆ ಕೂತಾಗಿದೆ. ನನಗೆ ಎಲ್ಲರೂ ಸರಿ ಮಾಡ್ಕೋಬೇಕು. ಸದ್ಯ ಕ್ಲಾಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ಮೀನ್ ಇನ್ ದ ಸೆನ್ಸ್ ಏನು ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕೂದಲು ಬೇರೆ ಹಾರಾಡ್ತಾ ಇದೆ. ಲೈಟ್ ಕಡಿಮೆ ಬೀಳ್ತಿದ್ಯಾ, ತಡೀರಿ ನಮ್ಮ ಸಚಿನ ಕ್ಯಾಮ್ರಾಮ್ಯಾನ್ ಬರ್ತಾನೆ, ಅವಾಗ ಸರಿ ಆಗುತ್ತಲ್ಲ. ವೆಲ್ಕಮ್ ಬ್ಯಾಕ್ ಟು ಸಚಿನ್ ವ್ಲಾಗ್ಸ್. ಎಲ್ಲ ಕನ್ಫ್ಯೂಸ್ ಆಗಿಬಿಡ್ಬೇಕು, ಸಂಜಯ್ ಟಾಕ್ಸ್ ವ್ಲಾಗ್ಸಿಂದ ಸಚಿನ್ ಟಾಕ್ಸ್ ವ್ಲಾಗ್ಸಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ ಅಂತ. ಸಂಜಯ್ ಏನು ಮಾಡ್ತೀಯಾನೆ? ಮುನ್ಗಡೆ ರೇಂಜ್ ರೋವರ್ ಹೋಗ್ತಿದೆ, ಟೌನಿಂದಲೂ ಅದಕ್ಕೆ ಓವರ್ಟೇಕ್ ಹೊಡಿಯೋಕೆ ಹೋಗ್ತಿದ್ದಾನೆ, ಆಗ್ತಾ ಇಲ್ಲ. ಅದು ಅವಾಗ್ಲಿಂದ ಮುಂದೆನೇ ಇದೆ, 2ಕ್ಕೆ ಹೋಗ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಅದು ನೋಡಿ ಅಲ್ಲಿ ಅಲ್ಲೇ ಇದೆ. ಮತ್ತೆ ಸಡನ್ನಾಗಿ ಒಬ್ರಿಗೆ ಓವರ್ಟೇಕ್ ಮಾಡ್ತಾನೆ, ಮತ್ತೆ ನಿಧಾನಕ್ಕೆ ಹೋಗ್ತಾನೆ. ಮೋಸ್ಟ್ಲಿ ಗಾಡಿ ಪ್ರಾಬ್ಲಮ್ ಅಲ್ಲ, ಡ್ರೈವರ್ ಪ್ರಾಬ್ಲಮ್. ಹಾಂ, ಈಗ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಓವರ್ಟೇಕ್ ಮಾಡ್ತಾನೆ, ಮತ್ತೆ ನಿಧಾನಕ್ಕೆ ಹೋಗ್ತಾನೆ. ಗೇಮ್ ಆಟಾಡ್ತೀಯಾನೆ ಅಣ್ಣ, ರೇಂಜ್ ರೋವರ್ ಅಣ್ಣ, ಗೇಮ್ ಆಟಾಡ್ತೀಯಾನೆ. ಮತ್ತೆ ಲೆಫ್ಟಿಗೆ ಇಂಡಿಕೇಟರ್ ಹಾಕ್ತಾ, ಲೆಫ್ಟ್ ಹೋಗಲ್ಲ ನೋಡಿ. ಲೆಫ್ಟ್ ಹೋಗಲ್ಲ. ಅಯ್ಯೋ ಅಣ್ಣ, ನೀನು ಇಟ್ಕೊಂಡಿರೋದು ರೇಂಜ್ ರೋವರ್ ಅಣ್ಣ, ನಮ್ಮ ಥರ 800 ಅಲ್ಲ ಕಣಣ್ಣ. ರೈಟಿಗೆ ಇಂಡಿಕೇಟರ್ ಹಾಕ್ತಾ ಹೋದ, ಅಲ್ಲೋಗಿ ಮತ್ತೆ ಬುಲೆರೋ ಎದುರುಗಡೆ ಹೋಗಿ ನಿಲ್ತಾನೆ. ಈಗ ಮತ್ತೆ ಅಷ್ಟೇ, ಮುಗೀತು, ಕದಮ್. ಮತ್ತೆ ನಿಧಾನಕ್ಕೆ ಹೋಗೋದು. ಈಗ ಸಿರಿ ಕೆಫೆಲ್ ಹತ್ರ ವಾಪಸ್ ಓವರ್ಟೇಕ್ ಹೊಡಿಯೋಕೆ ಹೋಗ್ತಾನೆ. ಅವ್ರಿಗೆ ತೋರ್ಸೋಣ ನೋಡಿ ಅಲ್ಲಿ, ಮತ್ತೆ ನಿಧಾನಕ್ಕೆ ಹೋಗ್ತಿರೋದು ನೋಡಿ ಅಲ್ಲಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಓವರ್ಟೇಕ್ ಮಾಡಿದೆ ಈಗ. ಧೈರ್ಯ ಮಾಡಿ 2 ಬೈಕಿ ಹೊಡೆದಾಕೋಣ. ಉಯ್ 3 ಅಲ್ಲಿ ಹಂಸಿಗೆ ಹಾರಿಸ್ತಾನೆ ನೋಡಿ ಈಗ ಪಕ್ಕ. ಈಗ ಅದ್ರಲ್ಲಿ ಹಂಸ ಹಾರಿಸಿದ್ರೆ ಫೀಲ್ ಆಗುತ್ತೆ, ಅವಾಗ ಗೊತ್ತಾಗ್ಬಿಡ್ತು ಕಣ ಹಂಸಿದೆ ಅಂತ. ಅದ್ರಲ್ಲಿ ಹಂಸ ಹಾರಿಸಿದ್ರೆ ಫೀಲ್ ಆಗಲ್ಲ. ಅಡಾಪ್ಟಿವ್ ಸಸ್ಪೆನ್ಷನ್. ನಮ್ಮ ಜೀಪ್ ಇಲ್ಲಿಗೆ ಬರ್ತಿದೆ ಕಣ, ಯಾಕೋ ಅದೇನಾ? ಯಾವ ಜೀಪ್? ಮೇಲ್ಗಡೆ ಇರ್ತೀಯಾ? ಏನಿಲ್ಲ, ಕಾಣಿಸ್ತಿಲ್ಲ. ಇಲ್ಲ ಅದು ಮೇಲ್ಗಡೆ ವೈಟ್ ಟಾಪ್ ಇತ್ತಲ್ಲ ನೋಡಿ 800. ಅಯ್ಯೋ ಹಾರಿಸ್ತಾನೆ ಅನ್ಕಂಡೆ, ಹಾರಿಸ್ಲಿಲ್ಲ ನೋಡಿ, ಮತ್ತೆ ನನ್ನ ಮುಂದೆನೆ ಬಂದ. ಇಷ್ಟೇ ಆಟಾಡ್ತೀಯ ಅವಾಗ್ಲಿಂದ ರೇಂಜ್ ರೋವರ್ ಅವನು. ನಾವು ಮತ್ತೆ ಜಾಸ್ತಿ ಏನು ಹೋಗ್ತಿಲ್ಲ, 40-60 ಅಲ್ಲೇ ಹೋಗ್ತಾ ಇರೋದು ನೋಡಿ. 40 ಕ್ರಾಸ್ ಆಗೋದು 60 ಒಳಗೆ ಬರುತ್ತೆ. ಅಷ್ಟೊತ್ತಿಗೆ ರೇಂಜ್ ರೋವರ್ ಮತ್ತೆ ನಮಗೆ ವಾಪಸ್ ಸಿಗುತ್ತೆ. 1 kg ಮತ್ತೆ ಅಲ್ಲಿ ಸ್ಲೋ ಹೋದಾಗ ಈಗ ಮತ್ತೆ ಮೋಸ್ಟ್ಲಿ ನೀನು ಓವರ್ಟೇಕ್ ಹೊಡಿಬೋದು ಅನ್ಸುತ್ತೆ ಕಣ. ಅಲ್ಲ, ಒಂಚೂರು ಏನಾದರೂ ಎಳ್ದೊಡಿದ್ರೆ ಆರಾಮಾಗಿ ಓವರ್ಟೇಕ್ ಹೊಡಿಬೋದು. ಫುಲ್ ಸ್ಲೋ ಈಗ ಅಣ್ಣ. ನೋಡಿ ಅಲ್ಲಿ ಮುಂದ್ಗಡೆ ವೆಹಿಕಲ್ ಇಲ್ಲ, ಏನಿಲ್ಲ. ಸಿರಿ ಕೆಫೆಲ್ ನಿಲ್ಸಲ್ಲ ಅವನು, ಹೋಗ್ತಾನೆ. ಅಯ್ಯಪ್ಪ ಬ್ರೋ, ವೆಲ್ಲಾರ್ ಇದು ಗಾಡಿ ನೀವು ನೋಡ್ತಿರೋದು ರೇಂಜ್ ರೋವರ್ ವೆಲ್ಲಾರ್. ಬೈಕ್ ಅವನೇ ಓವರ್ಟೇಕ್ ಮಾಡ್ಬೇಟ.
800 ಹಿಂದೆ ಹಾಕಿದ್ರೆ ಏನ್ ಮಜಾ ಇರುತ್ತಲ್ಲ ರೇಂಜ್ ರೋವರಿಗೆ. ಬೈಕಿಗೆ ಓವರ್ಟೇಕ್ ಆಗ್ದಾಗೆಲ್ಲ ಇಂಡಿಕೇಟರ್ ಹಾಕ್ತೇನೆ. ಲೆಫ್ಟಿಗೆಲ್ಲ ಏನಕ್ಕೆ ಇಂಡಿಕೇಟರ್ ಹಾಕೋದು? ಅದು ಓವರ್ಟೇಕ್ ಮಾಡಿ ಲೆಫ್ಟಿಗೆ ಬರ್ತಾ ಇದ್ದೀನಿ ಅಂತ. ರೈಟಿಗೆ ಹಾಕ್ಬಿಟ್ಟು ಲೆಫ್ಟಿಗೆ ಹಾಕ್ಬೇಕು, ಬರೀ ಲೆಫ್ಟಿಗೆ ಹಾಕ್ತಾರೆ ಅಣ್ಣ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತಿದೆ ನಮಗೆ ಇಲ್ಲಿ ರೇಂಜ್ ರೋವರ್ ಇಂದ. ಯಾರೋ ಕರ್ವಲೆಲ್ಲ ಇಂಡಿಕೇಟರ್ ಹಾಕ್ತಿರೋದು. ಅದೇ ಅವಾಗ ಹೇಳಿದ್ದು, ಅಲ್ಲಿ ಕರ್ವಲ್ ಹಾಕ್ದ. ಆಟೋ ಇಂಡಿಕೇಟರ್ ಏನಾದ್ರು ಆನ್ ಆಗುತ್ತಾ ಲೆಫ್ಟ್ ರೈಟಿಗೆ ತಿರ್ಗಿಸಿದಾಗ? ಅದರಲ್ಲಿ ಅದರದ್ದು ಏನಾದ್ರು ಫೀಚರ್ ಇದೆಯಾ ನಮಗೆ ಗೊತ್ತಿಲ್ದಿದ್ದು? ಆಟೋಮೆಟಿಕ್ ಆನ್ ಆಗೋ ಥರದ್ದು. ಓವರ್ಟೇಕ್ ಮಾಡ್ಬಿಟ್ಟು ಮರ್ಯಾದೈತೆ ನಾ ರೇಂಜ್ ರೋವರಿಂದು. ನನ್ನ ಕೈಗೆ ತಗೊಂತಾ ಇದ್ದೀನಿ ಈಗ. ಹೊಡೆದ್ಬಿಡ್ತಿದ್ದೆ ಗ್ಯಾಪಲ್ಲಿ. ಆ ಕಡೆಯಿಂದ ವೆಹಿಕಲ್ ಬಂದರೆ ಧ್ವಂಸ ಹೋಗ್ತೀನಿ. ಪೀಸ್ ಪೀಸ್ ಎಲ್ಲ. ಆಮೇಲೆ ಕಾರಿಂದ 2 ಚಕ್ರ ಇರೋದು ಒಂದಕ್ಕಾಗತ್ತೆ. ಇಲ್ಲಿ ನೋಡಿಬೋದು, ಇಲ್ಲಿ ಧ್ವಂಸ ಮಾಡ್ಬೋದು. ಅವನು ಬಂದ ನಿಲ್ತಂತಡೆ. ಅಣ್ಣ ಸಡನ್ ಬ್ರೇಕು. ನಮ್ದು 800 ಬ್ರೇಕ್ ಕಣಣ್ಣ. ಎಲ್ಲ ಎದುರುತ್ತವ್ರೆ ಓವರ್ಟೇಕ್ ಮಾಡಕ್ಕೆ. ಗಾಡಿಲಿ ಎಷ್ಟು ಪವರ್ ಇದ್ರು ಅಣ್ಣ ಸ್ಲೋ ಮಾಡ್ಕೊಂಡು ಹೊಡಿತಾವ. ಅಲ್ಲಿ ವ್ಯೂ ನೋಡಿ ಏನ್ ಸಖತ್ತಾಗಿದೆ ಅಪ್ಪ. ಆ ವ್ಯೂ ನೋಡ್ತಾ ಇಲ್ಲಿ ಬೈಕು. ನಾನು ನೋಡ್ತೀನಿ ವ್ಯೂ, ಅಲ್ಲ ವ್ಯೂವರ್ಸ್ ನೋಡ್ತಿರ್ತದ. ನೋಡ್ರಿ ಅಣ್ಣ ಕ್ರೇಜಿ. ಅಣ್ಣ ಲೆಫ್ಟ್ ಹೊಡಿತಾನೆ, ಲೆಫ್ಟ್ ಹೊಡಿ. ಅಲ್ಲ ರೈಟಿಗೆ ಇಂಡಿಕೇಟರ್ ಆಗ್ತಾ. ರೈಟಿಗೆ ಹೊಡೆದು ಲೆಫ್ಟಿಗೆ ಹೋಗಿದ್ರೆ ಮಿಸ್ ಆಗ್ತಾನೆ ಕಣ. ಆ ರೋಡಲ್ಲಿ ಪಕ್ಕ ಮಿಸ್ ಆಗ್ತಾನೆ. ಅವ್ರು ಕ್ಯಾಮ್ರಾಗೆ ಬರ್ಬೇಕಂತಾನೆ ಬೈಕ್ ಮುಂದೆ ಬಂದ್ರ ಅಂತ. ಇವರೇ ನೋಡಿ ಡೋರ್ ತೆಗೆದ್ರು. ಹತ್ರ ಹೋಗಿಲ್ಲ ಸ್ವಲ್ಪ ಪಟ್ಟಂತ. ಅಣ್ಣ ಹೇಳಿ ಅಣ್ಣ ನೋಡಿ ಅಣ್ಣ ಹೇಳಿ ಅನ್ಬೇಕಿತ್ತು. ಆರಾಮಾಗಿ ಈಗ ಪಲ್ಸರ್ ಬೈಕ್ ಎಂತ ರೂಲ್ಸ್ ಫಾಲೋ ಮಾಡಿದ್ರೆ ಗೊತ್ತಾಗ್ತಿಲ್ಲ ಕಣ. ಎಲ್ಲೋ ಮೇ ಬಿ ಆಟೋ ಇಂಡಿಕೇಟರ್ ಇರ್ಬೇಕು ಕಣ ಅದ್ರಲ್ಲಿ. ರೈಟ್ ಸ್ಟೇರಿಂಗ್ ಲೆಫ್ಟ್ ಮಾಡಿದಾಗ ಅದಕ್ಕೆ ಆನ್ ಆಗ್ತಿದೆ ಅಂತ. ಅದು ಸಲ ಅವ್ನು ಹಿಂಗೆ ಲೆಫ್ಟಲ್ಲಿ ಹೊಡಿತಿರ್ತಾನೆ ನೋಡಿ. ಈಗ ಆನಾದ್ರೆ ಎಲ್ಲ ಅವನು ಆಗ್ತಿರೋದ ಅಂತ. ಅದು ಆ ಥರ ಫ್ಯೂಚರ್ ಕೊಟ್ಟಿರಲ್ಲ ಅನ್ಕೊಂಡಿದ್ದೀನಿ. ಇದು ಹಳೆ ಮಾಡಲ್ ಕಣ. ಅದು ವೆಲ್ಲಾರ್ ಅಂತ ಯಾವಾಗ ಬರ್ದು. ಈಗ ಬರೋ ಮಾಡಲ್ಸಿಗೆ ಯಾವುದೋ ಹೆಸರು ಹಾಕಲ್ಲ. ಅದು ಬರ್ದಿತ್ತು ವೆಲ್ಲಾರ್ ಅಂತ. ಹೊಡಿತಾನೆ. ನಾವು ತಗೊಂಡ್ವಲ್ಲ ಆ ಟೈಮಿಂದ ಕಾರು, ಆ ಟೈಮಲ್ಲಿ ಲಾಂಚ್ ಆಗಿರೋ ಕಾರು ಆಲ್ಮೋಸ್ಟ್. ರೇಂಜ್ ರೋವರ್ ಇಫ್ ಯು ಆರ್ ಸೇಯಿಂಗ್ ದಿಸ್, ನಮ್ಮನ್ನು ಒಂಚೂರು ರೇಂಜ್ ರೋವರ್ ಯಾವ್ದಾದ್ರು ಕಾರ್ ಲಾಂಚ್ ಇದ್ರೆ ಕರೆದು ಬಿಡಿ. ನೋಡ್ತಾನೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಯ್ತಾ? ಎಕ್ಸ್ಪೆಕ್ಟೇಷನ್ ಪಲ್ಸರ್ ಈಸ್ ಏಮಿಂಗ್ ಟು. ಇಲ್ಲ ಇಲ್ಲ, ಪಲ್ಸರ್ ಹೊಡಿತಾನೆ ಅನ್ಸುತ್ತೆ. ಹೊಡಿದಂಗೆ ಕಣ. ಬೈಕ್ ಒಂದು ಚಚ್ಚ ಹೊಡಿತಾನೆ. ಟೌನಿಂದ ಸಿಕ್ಕಿರೋದು. ಪವರ್ ಇದೆ, ಡ್ರೈವರ್ ಹತ್ರ ಪವರ್ ಇಲ್ಲ. ಮೀಟ್ರ್ ಇಲ್ಲ ಡ್ರೈವರ್ ಹತ್ರ ಪವರ್ ಯೂಸ್ ಮಾಡಕ್ಕೆ. ಒಂದು ನಾಯಿ ಬಂದರೂ ಸಹ ಎದುರುತ್ತೇನೆ. ಬೆಂಗಳೂರು ಗಾಡಿ. ಐ ನೋ ಎನಿಮಲ್ಸಿಗೆ ಇದು ಮಾಡ್ಬೇಕು. ಅದು ಫುಲ್ ಆ ಕಡೆ ಇರುತ್ತೆ ಅನ್ಕೊಳ್ಳಿ, ಅದು ಬರೋ ಚಾನ್ಸೇ ಇರಲ್ಲ. ಅದಕ್ಕೆಲ್ಲ ಎದುರುತ್ತೇನೆ. ಇದ್ರಲ್ಲೇ ನಮಗೆ ಒಂದು 6-7 ನಿಮಿಷ ಕಂಟೆಂಟ್ ಆಯ್ತು. ಈಗ ನಿಂಗೆ ಏನು ಅನ್ಸ್ಬೋದು? ಇದ್ರಲ್ಲೇ ನಮಗೆ ಒಂದು 6 to 7 minutes ಕಾಂಟೆಂಟ್ ಆಗಿದೆ. ಈಗ 7 minutes ಆಗೋಯ್ತು. ನಿನ್ನ ಹತ್ರ ರೇಂಜ್ ರೋವರ್ ಇದ್ರೆ ಏನ್ ಮಾಡ್ತಿದ್ದೆ? ಈ ತರ ಇಷ್ಟೊತ್ತಿಗೆ ಇಂಚರ ವಿಸ್ತಾ ಹೋಮ್ ಸ್ಟೇಲ್ ಇರ್ತಿದ್ದೆ. ಹಾಗಂತ ಸ್ಪೀಡ್ ಏನ್ ಬ್ರೇಕ್ ಮಾಡ್ತಿರಲಿಲ್ಲ, 80 ಒಳಗೆ ಇರ್ತಿದ್ದೆ. ಲೈಕ್ 80 ಹೋಗ್ಬೋದು ಈ ರೋಡಲ್ಲಿ. 80 ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್. 80 ಹೋಗ್ತಾ ಇದ್ದೆ. ಅದು ನಾವು ಓವರ್ಟೇಕ್ ಮಾಡಕ್ ಮನ್ಸು ಬರ್ತಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ನಾನು. ಮಾಡ್ಬೋದು, ಕೆಪಾಸಿಟಿ ಇದೆ ಮಾಡಕ್ಕೆ, ಬಟ್ ಮಾಡ್ತಿಲ್ಲ. ನಮಗೇನೋ ಮಜಾ ಬರ್ತಿದೆ ಅವನು ಆಟಾಡೋದು ನೋಡಿ. ಸಾಕು ಬಿಡಪ್ಪ.
ನಮಗೆ ಸುಸ್ತಾಗೋಯ್ತು ಅವನ ಬಗ್ಗೆ ಹೇಳಿ 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 8 ನಿಮಿಷದಿಂದ ಮಾತಾಡ್ಕೊ ಬರ್ತಿದ್ದೀವಿ. ಹಾಂ, ಅಣ್ಣ ಮಾತ್ರ ಅದೇ ಫಾಲೋ ಮಾಡ್ತಾನೆ, ಏನು ಚೇಂಜ್ ಮಾಡಿ. ನಮ್ಮ ಹತ್ರನೇ ಇದ್ದಾನೆ ಅಣ್ಣ ಇನ್ನು. ಏನು ನೋಡ್ಬೋದು ನೀವು ಮೇಲ್ಗಡೆ ಫುಲ್ ಕ್ಲೌಡಿ ನೋಡಿ, ವ್ಯೂ ಆ ಥರ ಕಾಣಿಸ್ತದೆ. ಕ್ಲೌಡಿ. ದಿಸ್ ಇಸ್ ಸಂಜಯ್ ಸರ್. ನಾನು ಸಂಜಯ್ ಟಾಕ್ಸ್. ಹೆಸರು ಚೇಂಜ್ ಮಾಡಿದೆ ನೋಡಿ. ಇನ್ ಕನ್ಸ್ಟ್ರಕ್ಷನ್ ಆಗ್ತಿರೋ ಸ್ವಿಮ್ಮಿಂಗ್ ಪೂಲ್ ಅದೇ ನಾವು ನಿನ್ನೆ ಮಾತಾಡ್ತಾ ಇದ್ದೀವಿ. ನಾನು 10 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದೇಳಿ ಕ್ಯೂರಿಂಗ್ ಆಗ್ತಾಯಿದೆ. ಸೊ ಕ್ಯೂರಿಂಗ್ ಆದರೆ ಟೈಪ್ ಕೊಟ್ಬಿಟ್ಟು ಗಿಲೋ ಮಾಡೋದೇನು ಕಷ್ಟ ಕೆಲಸ ಅಲ್ಲ, ಬೇಗ ಆಗಿಬಿಡುತ್ತೆ. ನಾನಲ್ಲಿ ಫೋಟೋಗ್ರಫಿ ಮಾಡೋತ್ತಿಗೆ ನೀನು ಬರೋಣ ಅನ್ಕಂದೆ. BTS ಮಾಡ್ದಾ? ಬರೋಣ ಅನ್ಕಂದೆ, ಎಲ್ಲರೂ ಇದ್ರು, ಏನು ಮಾಡಲಿ. ಅಯ್ಯಯ್ಯೋ, BTS ಸೀನ್ ರೆಕಾರ್ಡೇ ಆಗಲಿಲ್ಲ. ನಿನ್ನೆ ಬೇಜಾನ್ BTS ಸೀನ್ಗಳು ರೆಕಾರ್ಡ್ ಆಗಿದೆ. ಶೂಟ್ ಎಲ್ಲ ಮುಗೀತು. ಸಚಿನ ರಿಚಾರ್ಜ್ ಮಾಡಿಸ್ಕೊತಾನೆ. ಅವ್ನ ಫೋನಲ್ಲಿ ರಿಚಾರ್ಜ್ ಇಲ್ಲ. ಈಗ ಪೆಟ್ರೋಲ್ ಹಾಕ್ಸ್ಬೇಕು ಕಾರಿಗೆ ಪೆಟ್ರೋಲ್ ಹಾಕ್ಸೋಕೆ ಅಕೌಂಟಲ್ಲಿ ದುಡ್ಡಿದೆ. ಬಟ್ ಇಬ್ಬರ ಹತ್ರನೂ ಡೇಟಾ ಇಲ್ಲ. ನಂದು ಕಾಲ್ ಪ್ಲ್ಯಾನ್ ಅಷ್ಟೇ ಇರೋದು, ಡೇಟಾ ಪ್ಲ್ಯಾನ್ ಇಲ್ಲ. ಅದಕ್ಕೆ ಅವ್ನು ರಿಚಾರ್ಜ್ ಮಾಡಿಸ್ಕೊತಾನೆ. ಆಯ್ತಾನಾ? ಒಂದೇನೋ ಪ್ಲ್ಯಾನ್ ಸಿಗ್ತಿಲ್ಲ ಅಂತ ಹುಡ್ಕಾಡ್ತೇನೆ. ಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಶೂಟ್ ಆಗ್ತಿದ್ದ ಈಗ. ಅದು ಕಲ್ಲು ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಕಲ್ಲಿರಲಿ ಅದು ಸರಿ ಇರೋದು. ಕಲ್ಲು ಹಾಕಿ ಅಲ್ಲಿ ದೇವರಮ್ಮ ಬೆಟ್ಟ. ಇನ್ನು ಮೋಡ ಬರ್ತಾನೆ ಇದೆ. ಇವತ್ತು ಗಿರಿಗೆ ಹೋಗೋರಿಗೆ ಒಳ್ಳೆ ಚಾನ್ಸು, ಒಳ್ಳೆ ವ್ಯೂ ಸಿಗುತ್ತೆ. 800 ಒಂದೇ ಕೈಯಲ್ಲಿ ತಿರ್ಗ್ಸೋದು ಧೀರ ನಾನು, ಗೊತ್ತಾ ಸಚಿನ? ಕೆಳಗೆ ಇಳಿದಾದ ಮೇಲೆ ಏನು ಹೇಳಲ್ಲ. ನಾನು ಇಲ್ಲಿ ಹೋಗ್ತಿದ್ದೆ ಕಣ ಈಗಲ್ಲ. ಅದೇ ಕೆಳಗೆ ಇಳಿದಾದ್ಮೇಲೆ ಹೇಳ್ತೀನಿ, ಏನು ಹೇಳಲ್ಲ. ಸಂಡೇ ಒಳ್ಳೆ ನನಗೆ ಲೈಕ್ ಪೇಮೆಂಟ್ ಬಂತು, ಖುಷಿ ಆದೆ. ನೋಡಿದ್ರೆ ನನ್ನ ಲಕ್ಕಲ್ಲಿ ಲೆಟರ್ ಬದಲಿಗೆ F ಸೇರ್ಕೊಂಡಿದೆ ಅನಿಸುತ್ತೆ. ತೋರಿಸೋ ಇಲ್ಲಿ. ರೋಡಲ್ಲಿ ಹೋಗ್ತಾ ಇದ್ದಿದ್ದು ಕಲ್ಲು ಬಂದುಬಿಟ್ಟು ಗ್ಲಾಸ್ ಮೇಲೆ ಫಳ್ ಅಂತ ಹೊಡಿತು. ಇಲ್ಲಿ ನೋಡಿ, ಇಲ್ಲೊಂದಾಗಿದೆ, ಮತ್ತು ಅಲ್ಲಿ ಕೆಳಗೆ ಒಂದು ಕಡೆ ಆಗಿದೆ. ಬಂದಿದ್ದು ಪೇಮೆಂಟ್ ಕಾಸೆಲ್ಲ ಇಲ್ಲೇ ಹೋಯ್ತು. ಈಗ 2,500 ಪೇಮೆಂಟ್ ಬಂತು. ನಮ್ಮ ಅಪ್ಪಂಗೆ ಕೊಟ್ಟು ಆರಾಮಾಗಿ ಸಾಲ ತೀರ್ಕೊಂತು ಅಂತ ಖುಷಿ ಆಗೋಣ ಅನ್ನೋ ಅಷ್ಟೊತ್ತಿಗೆ ನಾಳೆ ವಂಡರ್ಲಾ ಪ್ಲ್ಯಾನ್ ಬೇರೆ ಇದೆ. ನಮ್ಮ ಅಪ್ಪಂಗೆ ಕಾಸು ಕೇಳಿದ್ರೆ ಶ್ಯಾಮಂಗೆ ಕೋಕೋ ಅಂದ್ಬಿಡ್ತಾರೆ ನನಗೀಗ. ಈಗ 4 ಪ್ರಮೋಷನ್ ಇದೆ. ಸಾಲಾಗಿ ಮಾಡಿ ಅನ್ನಂಗೆ ಎಲ್ಲದೂ ಕೈ ಎತ್ಕೊಂಡು ಇವತ್ತೇ ಹಾಕ್ಬಿಡ್ಬೇಕತ್ಲಾಗೆ ಅನ್ನಿಸ್ತಿದೆ. ಆ ರೇಂಜಿಗೆ ಡೆಪ್ರೆಷನ್ ಆಗ್ತಿದೆ ನನಗೆ. ಬಿಡಿ, ಯಾಕೆ ಹೇಳ್ತೀರಾ? ಫ್ರಸ್ಟ್ರೇಷನ್ ಲೆವೆಲ್ ಅಟ್ ಪೀಕ್ ಆಗಿಬಿಟ್ಟಿದೆ. ಕೇಳಬೇಡಿ ನನಗೀಗ. ಚೆನ್ನಾಗಿದ್ದಿದ್ದು ಗುರು. ಸಚಿನ ಹೇಳ್ದ, ಮುಚ್ಕೊಂಡು ಗುಡಿ ತಗೊಂಡು ಹೋಗೋಣ ಬಾ ಮಚ್ಚ, ನೆನ್ನೆ ಪೆಟ್ರೋಲ್ ಇನ್ನೂ ಈತೆ, ಇನ್ನೊಂದು 50 ರೂಪಾಯಿ ಪೆಟ್ರೋಲ್ ಸಾಕು ಅಂತ. ನಮ್ಮದು ಗಾಂಚಲಿ ಎಲ್ಲಿ ಹೋಗಬೇಕು? ನಡಿ ಮಗ, ಕಾರ ಇದೆ ಹೋಗ್ಬಿಡೋಣ ಅಂತ ಎತ್ಕೊಂಬಂದರೆ ಈ ಥರ ಸೀನ್ ಆಗೋಯ್ತು. ಹೋಗ್ಲಿ ಬಿಡಿ, ಆ ಕಡೆಯಿಂದ ಕಾಸು ಬಂತು, ಈ ಕಡೆಯಿಂದ ಹೋಯ್ತು ಅನ್ನಂಗೆ ಆಗಿದೆ ಈಗ. ವೆರಿ ಬ್ಯಾಡ್. ಸಂಜಯ್, ಗ್ಲಾಸ್ ಹೊಡೆದಿದ್ದಕ್ಕೆ ನಿಮಗೆ ಏನು ಅನಿಸ್ತಿದೆ? ನಾಳೆ ವಂಡರ್ಲಾಗ್ ಅಂತ ದೊಡ್ಡ ರೆಡಿ ಮಾಡಿದ್ದೆ ಇವತ್ತಿಂದು. ಎಲ್ಲ ಫಾಲ್ಸಲ್ಲಿ ಫಾಲ್ಸ್ ಏನಾಗಿದೆ ಈಗ. ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಫುಲ್ಲು ಲಾಕ್ ಆಗಿಬಿಟ್ಟಿದ್ದೀವಿ, ಮಾತೇ ಬರ್ತಾ ಇಲ್ಲ. ಡಿಪ್ರೆಷನ್. ಒಂದು ಬಿಗ್ ಪ್ಲ್ಯಾನ್ ತಂದಿದ್ವಿ ನಮ್ಮ ಕ್ರಿಯೇಟರ್ಸ್ ಏಜೆನ್ಸಿಗೆ. ಬೈ ದ ವೇ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಒಂದು ಬಿಗ್ ಪ್ಲ್ಯಾನ್ ತಂದಿದ್ವಿ ನಮ್ಮ ಕ್ರಿಯೇಟರ್ಸ್ ಏಜೆನ್ಸಿಗೆ. ಎಲ್ಲ ಪ್ಲ್ಯಾನಿಂಗ್ ಮಾಡಾಯಿತು. ಪ್ಲ್ಯಾನಿಂಗ್ ಮಾತ್ರ ಕ್ರೇಜಿ ಇದೆ. ಜಸ್ಟ್ ಫಾರ್ 5,000 ರೂಪೀಸ್ ಲಾಂಚ್ ಆಫರ್ ಅಂತ ಬಿಡ್ತಿದ್ದೀವಿ. 10,000 ರೂಪೀಸ್ ಆ್ಯಕ್ಚುಲಿ ನಾವು ಒಂದು ಸೋಷಿಯಲ್ ಮೀಡಿಯಾ ಪೇಜ್ನ ಹ್ಯಾಂಡಲ್ ಮಾಡೋದು. ಈಗಲೂ ಮಾಡ್ತಿರೋದು ಕೂಡ 10,000ಗೆ. ಬಟ್ ಜಸ್ಟ್ ವಿ ಆರ್ ಟ್ರೈಯಿಂಗ್ ಟು ಎಕ್ಸ್ಪ್ಯಾಂಡ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಸ್ವಲ್ಪ ಬಿಗ್ ಪ್ಲ್ಯಾನ್ಸ್ ಮಾಡ್ತಾಯಿದ್ದೀವಿ. ಮೇ ಬಿ ಈ ಯೂಟ್ಯೂಬ್ ವೀಡಿಯೋ ಬರೋಕ್ಕಿಂತ ಮುಂಚೆನೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ ವಿಡಿಯೋ ಲಾಂಚ್ ಆಗಿರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಒಳಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಹೋಗಿ ರೀಲಲ್ಲಿ ನೋಡಿ ಅಂತಿದ್ದೆ. ಆ್ಯಂಡ್ ಯಶಸ್ ಈಸ್ ಹಿಯರ್ ಟು ಶೂಟ್.
ಆ್ಯಂಡ್ ನಾನೇ ಈಗ ಬಟ್ಟೆ ಚೇಂಜ್ ಮಾಡ್ತೀನಿ. ಮೊನ್ನೆ ಕೂಡ ಯಾವುದು ಕ್ಯಾಪ್ಚರ್ ಸ್ಟುಡಿಯೋಸ್ ಅನಿಸುತ್ತೆ ಸೇಮ್ ಬಟ್ಟೆ ಹಾಕಿದ್ದೆ, ಅದಕ್ಕೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಮೇ ಬಿ ಬ್ಲೂ ಶರ್ಟ್ ಹಾಕ್ತೀನಿ, ಬ್ಲೂ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವಿಲ್ ಶೂಟ್ ದಿಸ್. ಯಾವ್ದು ಬಟ್ಟೆ ಚೆನ್ನಾಗಿ ಕಾಣುತ್ತೆ ಆ ಬಟ್ಟೆ ಹಾಕ್ಬಿಟ್ಟು ಶೂಟ್ ಮಾಡ್ತೀವಿ. ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 15% ಚಾರ್ಜ್ ಇಟ್ಕೊಂಡಿದ್ದಾನೆ ಹುಡುಗ, ಆರು ಚಾರ್ಜಿಗೆ ಆಗ್ತಾಯಿಲ್ಲ. ನಂಗೆ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾನೆ ಅಂತ. ಇಲ್ಲಿ ನೋಡ್ಬೋದು, ಈ ಲೈಟ್ ಒಂದ್ಸತಿ ತೋರಿಸಿದ್ನಲ್ಲ ಎಲ್ಲರಿಗೂ ಹೆಂಗೆ. ಲೈಟ್ ಆನ್ ಮಾಡಿಬಿಟ್ಟು ನಮ್ಮ ಹತ್ರ ಸೌಂಡ್ ಬಾಕ್ಸ್ ಲೈಟ್ ಸದ್ಯಕ್ಕಿಲ್ಲ. ಹಾಂ, ಅದಕ್ಕೆ ಹೆಂಗೆ ಪಂಚೆ ಹಾಕ್ಬಿಟ್ಟು ಕುತ್ಕೊಂಬ ಇಲ್ಲಿ ತೋರ್ಸೋಣ ಹೆಂಗೆ ಕಾಣುತ್ತೆ ಅಂತ. ಪಂಚೆ ಹಾಕ್ಬಿಟ್ಟು ಮಾಡ್ತಾ ಇದೀವಿ. ಹೆಂಗೆ ಕಾಣುತ್ತೆ ಇಲ್ಲಿ ನೋಡಿ, ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ತಡಿ ಆಫ್ ಮಾಡು. ಇನ್ಸ್ಟಾಗ್ರಾಮಲ್ಲಿ ಲಾಗ್ಸ್ ಹೈಲೈಟ್ಸಲ್ಲಿ ನೀವೇನಾದರೂ ಫಾಲೋ ಮಾಡಿಬಿಟ್ಟು ಏನಾದರೂ ಕಮೆಂಟ್ ಮಾಡಿದರೆ ಆ ಕಮೆಂಟ್ ನನಗೆ ಇಷ್ಟ ಆದರೆ ನಾನು ಅವರಿಗೆ 100 ರೂಪೀಸ್ ಗಿವ್ ಅವೇ ಕೊಡ್ತಾ ಇದ್ದೀನಿ. ಇದು ಪ್ರತಿ ಸತಿ ಲಾಗ್ ಹಾಕ್ದಾಗ್ಲೂ ಇರುತ್ತೆ. ಇನ್ ಕೇಸ್ ಏನಾದರೂ ಅದು ರೀಚ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಇನ್ಕ್ರೀಸ್ ಮಾಡೋಣ. ಆ್ಯಸ್ ಆಫ್ ನಾವು 100 ರೂಪೀಸ್ ಕೊಡ್ತಾ ಇದ್ದೀನಿ. ನೋಡೋಣ ಇವತ್ತು ಲಕ್ಕಿ ವಿನ್ನರ್ ಯಾರು ಅಂತ. ನಿಮಗೆ ತೋರಿಸೋದು ಮಿಸ್ ಆಯಿತು. ಸಚಿನ್ ಆಟೋ ಪೈಲಟ್ ಮೂಡಿಗೆ ಹಾಕಿರಲಿಲ್ಲ, ಇಲ್ಲ ಅಂತ ಹೇಳಿದ್ರೆ ಕಾನ್ ಕೇಸ್ ಆಗೋದೀಗ. ಗೋಸ್ಟ್ ರೈಡರ್ ಅಂತ ಇದ್ದಾರೆ. BMW X5 ಚಿಕ್ಕಮಗಳೂರು ಅಂತ ಕಮೆಂಟ್ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ ಕಮೆಂಟ್ ಹಾಕೋ ಒಂಥರ ಇಷ್ಟ ಆಯ್ತು ನನಗೆ. ಗೊತ್ತಿಲ್ಲ, ಗೋಸ್ಟ್ ರೈಡರ್ ಅಂತ ಇದೆ, BMW X5 ಚಿಕ್ಕಮಗಳೂರು ಅಂತ. ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊತೀನಿ. ಒಂದೇ ಸೆಕೆಂಡು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡಿದ್ದೀನಿ, ಪೇಮೆಂಟ್ ಮಾಡ್ತಾ ಇದ್ದೀನಿ 100 ರೂಪೀಸ್. ಮೊಬೈಲ್ ನಂಬರ್ ರಿವೀಲ್ ಆಗುತ್ತೆ, ಬೇಡ ತೋರಿಸೋದು. ಪೇಮೆಂಟ್ ಆಗಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ನಿಮಗೆ. ಎಸ್ ನೋಡಿ, ಅವ್ರಿಗೆ 100 ರೂಪೀಸ್ ಹಾಕಿದ್ದೀನಿ ನಾನು. ಕೆಳಗಡೆ ಫೋನ್ ನಂಬರ್ ಇದೆ, ತೋರ್ಸೋಕ್ಕಾಗಲ್ಲ, ಅವ್ರ ಪರ್ಸ್ನಲ್ ಅದು. ನಿಮಗೂ ಇದೇ ಥರ ಬೇಕಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಲಾಗಿಂದು ಹೈಲೈಟ್ಸ್ಗೆ ಫಾಲೋ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೂ ಕೂಡ ರ್ಯಾಂಡಮಾಗಿ ಚೂಸ್ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ ಅಮೌಂಟ್ನ. ಬ್ರೀಸ್ ಆ್ಯಂಡ್ ಸ್ಟೋರೀಸ್ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಭಾಳಷ್ಟು ಎಡಿಟ್ ಬಾಕಿ ಇದೆ, ಎಲ್ಲ ನಾಳೆ ಮಂಡೇ ಆಗಿರೋದ್ರಿಂದ ನಾಳೆನೇ ಪೋಸ್ಟ್ ಮಾಡಬೇಕು. ಬೆಳಗಿಂದ ಸ್ವಲ್ಪ ಆಟಾಡಿದ್ದೇ ಆಯ್ತು ಇವತ್ತು. ಇದಾಗಿರುತ್ತೆ ನಮ್ಮ ಡೇ 24. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 25 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.